This is for all our mamas. ಆದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮತ್ತು ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ತಂದೆ ತಾಯಿ ತೀರಿದ್ರು. ಇನ್ನು ಹೆಂಗೆ ಓದೋದು ಅಂತ ತುಂಬ ನರ್ವಸ್ ಆದೆ. ನಾನು ಫಸ್ಟ್ PUCಲಿ ಓದಿ ಚೆನ್ನಾಗಿ ಮಾರ್ಕ್ಸ್ ಚೆನ್ನಾಗಿ ಓದಬೇಕು ಅಂತ ಮುಂದೆ ಅಂದ್ಕೊಂಡೆ. ಆದರೆ ನಾನು ಮುಂದೆ ಎಜುಕೇಷನ್ ಮಾಡ್ತೀನಿ ಅಂತ ನನಗೆ ಅಂದರೆ ನಂಬಿಕೆ ಇರಲಿಲ್ಲ ಮತ್ತು ಭರವಸೆನೂ ಕೂಡ ಕಳ್ಕೊಟ್ಟಿದೆ. ನಂಬಿಕೆನೂ ಇರಲಿಲ್ಲ ಮತ್ತು ಭರವಸೆನೂ ಇರಲಿಲ್ಲ. ಇನ್ನು ಅಜ್ಜಿ ಈ ಥರ ಕೂತಿದ್ದಾರೆ, ಯಾವುದು ದುಡ್ಡು ಸಂಪಾದಿಸೋಕ್ಕಾಗಲ್ಲ, ಇನ್ನು ಅಂತ ಅಂದ್ಕೊಂಡೆ. ಆಗ ಇದು YGP ಸ್ಕಾಲರ್ಶಿಪ್ ಅಂತ ಪ್ರಕಾಶ್ ಸರ್ ಹೇಳಿದರು. ಇಲ್ಲ, ಈ ಥರ YGP ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಸ್ಕೂಲಿಂದ, ನೋಡು ಸೇರ್ಕೊಂಡು ನಿನ್ನ ಎಜುಕೇಷನ್ನ ಸ್ಟಾಪ್ ಮಾಡಬೇಡ ಅಂತ ಹೇಳಿದ್ರು. ಅದರಿಂದ YGPಯಿಂದ ತಂದು ನಮ್ಮಮ್ಮ ಓದಲೇಬೇಡ, ದುಡ್ಡು ಎಲ್ಲಿಂದ ಇದೆ ಅಂತ ಅಂದ್ಕೊಂಡು ಅಂತಿದ್ರು. ಆಗ ಸರ್ ಇಲ್ಲ YGP ಕೊಡ್ತಿದ್ದಾರೆ, ಅದ್ರಲ್ಲಿ ಓದ್ಬೋದು ಅಂತಂದಕ್ಕೆ ಓದಿಸ್ತಾ ಇರೋದು. ಹತ್ತಿರನ್ನೆಲ್ಲ ಬೇರೆ ವರ್ಗ ಒಂದು ವಾರಕ್ಕೆ ಒಂದ್ಸತಿ ಕೊಡ್ತಾರೆ. ಇವಾಗ ಒಂದು ವಾರ ಇದಕ್ಕೆ ತಂದ್ಬಿಟ್ಟು ದುಡ್ಡು ಕಟ್ಟಿದಾಗ 15,000 ಕಟ್ಟಿದಾಗ ತಿರ್ಗಾವಿ ಹೇಗೆ ಮಾಡಿ ಆಗ 9,000 ಕಳಿಸಿದ್ರಲ್ಲ, ಹಾಗಾಗಿ ಒಂದು ಇನ್ನು ನನ್ನ ತಂಗಿ ಓದ್ತೀನಿ ಅಂತ ನಮ್ಮ ಮನೇಲೆ ಕೆಲಸ ಮಾಡ್ಕೊಂಡು ನಮ್ಮ ಅಜ್ಜಿ ಒಬ್ರು ನೋಡ್ಕೊಂಡು ನಾನು ಇರ್ತೀನಿ ಮನೇಲಿ. ಮುಖ್ಯ ಅನ್ಸುತ್ತೆ, ತುಂಬಾ ಮುಖ್ಯ. ಆದರೆ ನಮ್ಗೆ ಅಷ್ಟು ಸಿಕ್ಕಿರ್ಲಿಲ್ಲ. ನನ್ನ ತಂಗಿಗೆ ಸಿಕ್ಕಿದೆ ದಿರಾಬಂದ್ ಸ್ಕೂಲಿಂದ. ನನ್ನ ಆಸೆ ಮನೆ ಕಟ್ಟಬೇಕು, ನಮ್ಮ 3 ಜನ ಚೆನ್ನಾಗಿರ್ಬೇಕು, ಒಬ್ಬರ ಮುಂದೇನೋ ಕೈ ಚಾಚಬಾರ್ದು, ಎಲ್ಲರೂ ನಮ್ಗೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಅದರಲ್ಲಿ ಎಷ್ಟು ಓದಿದ್ರಿ? ಓದಿಲ್ಲ. 1ನೇ ಕ್ಲಾಸ್ ಸ್ಕೂಲ್ಗೆ ಹೋಗಿಲ್ಲ? ಅದು ಗೊತ್ತೇ ಇಲ್ಲ. ಓದ್ಬೇಕು ಇದು. ಯಾಕೆ? ಓದೇ ಮುಂದಕ್ಕೆ ಏನೋ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಆಗೈತೆ. ಇನ್ನೆಲ್ಲ ಸೇರಿ ಎಲ್ಲರೂ ಕೊಟ್ರೆ ಈಗ ಮುಂದರ್ಕೊಂಡು ಹೋಯ್ತಾರೆ. ಇನ್ನೇನು ಇಲ್ಲ ನಮ್ಗೆ ಹೋಗೋದು. ಯೋಚನೆ ಮಾಡಿ. ನಾನು ಆಗ್ಲಿಂದ ಕನಸು ಕಟ್ಕೊಂಡಿದ್ದೆ, ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಕೆಲಸನೇ ತಗೋಬೇಕು, ಏನಿಲ್ಲ ಮುಂದೆ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಆಗಬೇಕು ಮತ್ತು ಬಡ ಮಕ್ಳಿಗೆ ಸಹಾಯ ಮಾಡಬೇಕು.